ಎಡಭಾಗದಲ್ಲಿ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಾ. ಅಭಿಮನ್ಯುನ ನಿಲ್ಲಿಸ್ಕೊಂಡಿದ್ದಾರೆ. ಆತನ ಬೆನ್ನಿನ ಮೇಲೆ ಚಿನ್ನದ ಅಂಬಾರಿಯನ್ನ ಇಡ್ತಾರೆ. ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇಡ್ತಾರೆ. ಅದಾದ ಮೇಲೆ ಶುರುವಾಗುತ್ತೆ ಜಂಬೂ ಸವಾರಿ. ಜಂಬೂ ಸವಾರಿ ಅನ್ನೋದು ಇಡೀ ವಿಶ್ವದಾದ್ಯಂತ ಸುದ್ದಿಯಾಗಿರೋದು. ಬರೀ ಜಂಬೂ ಸವಾರಿ ಮಾತ್ರ ಅಲ್ಲ, ಮೈಸೂರು ಸಂಸ್ಥಾನದ ಗತಕಾಲದ ವೈಭವನ ಕಣ್ತುಂಬಿಕೊಳ್ಳೋದಕ್ಕಾಗತ್ತೆ. ಕರ್ನಾಟಕದ ಯಾವ ಯಾವ ಸಾಂಸ್ಕೃತಿಕ ಕಲಾ ತಂಡಗಳಿವೆ, ಯಾವ ಯಾವ ಭಾಗದಲ್ಲಿ ಯಾವ ಯಾವ ಜನಪದ ನೃತ್ಯಗಳಿವೆ, ಏನಾ ಸಂಸ್ಕೃತಿಯ ವೈಭವ ಅನ್ನೋದನ್ನ ನೋಡಬೇಕು ಅಂದರೆ ಪ್ರತಿಯೊಬ್ಬರೂ ಕೂಡ ಮೈಸೂರಿಗೆ ಒಂದು ಸಲ ಬರಬೇಕು. ಈ ಬಾರಿಯ ಟ್ಯಾಬ್ಲೋಗಳು ಕೂಡ ಎಷ್ಟು ಸುಂದರವಾಗಿ ಮೂಡಿಬಂದಿವೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅಭಿಮನ್ಯು ರೆಡಿಯಾಗಿ ನಿಂತಿದ್ದಾನೆ. ಆತನ ಬೆನ್ನ ಮೇಲೆ ಚಿನ್ನದ ಅಂಬಾರಿಯನ್ನ ಹೊರಿಸ್ತಾರೆ. ಅಭಿಮನ್ಯು ನೋಡದ ಮೇಲೆ ನಾನೊಂದು ಪ್ರಶ್ನೆ ಕೇಳಬೇಕು ಚಿಕ್ಕರಂಗೇಗೌಡ್ರೆ. ನನಗೆ ದ್ರೋಣ ನೆನಪಾಗ್ತಿದ್ದಾನೆ, ಬಲರಾಮ ನೆನಪಾಗ್ತಿದ್ದಾನೆ, ಅರ್ಜುನ ನೆನಪಾಗ್ತಾ ಇದ್ದಾನೆ, ಜಯಮಾರ್ತಾಂಡ ನೆನಪಾಗ್ತಿದ್ದಾನೆ, ಬಿಳಿಗಿರಿ ರಂಗ ನೆನಪಾಗ್ತಿದ್ದಾನೆ. ಒಂದು ಚೂರು ನಮ್ಮ ಆನೆಗಳ ಇತಿಹಾಸ ತಿಳಿತಾ ಹೋಗೋಣ. ಅದರಲ್ಲಿ ಬಹಳ ಎತ್ತರ ಮತ್ತೆ ಗಾತ್ರ ದ್ರೋಣ ಅಂತೆ. ಐ ಥಿಂಕ್ 18 ಬಾರಿನ ಬಿಳಿಗಿರಿನ ಎತ್ತರದ ಆನೆ ಬಿಳಿಗಿರಿ. ಹೌದು. ಎಷ್ಟು ಬಾರಿ ಹೊತ್ತಿದ್ದ ಅದು? ಬಿಳಿಗಿರಿಯ ಬಗ್ಗೆ 42-43 ಅಂತ ಹೇಳ್ತಾರೆ. ಹೌದೌದು. ಯಾಕೆಂದ್ರೆ ಆವಾಗ ಈ ರೀತಿ ಬದಲಾವಣೆಗಳಾಗ್ತಾ ಇರ್ಲಿಲ್ಲ. ಆಮೇಲೆ ಒಂದನ್ನ ನಿರ್ಧಾರ ಮಾಡ್ಬಿಟ್ರೆ ಅದೇ ಪಾಲಿಸಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಹೀಗಾಗಿ ಈ ಆನೆಗಳ ಇತಿಹಾಸದಲ್ಲಿ ಈ ಅಂಬಾರಿಯನ್ನ ಹೊರುವಂತ ಆನೆಗಳಿದಾವಲ್ಲ, ಅದಕ್ಕೆ ವಿಶೇಷವಾದಂತ ತರಬೇತಿ. ಆಯ್ಕೆ ಹೆಂಗೆ ಸರ್? ಆಯ್ಕೆ ಯಾಕೆಂದ್ರೆ ಈಗ ಮಹೇಂದ್ರನ್ ಬಗ್ಗೆ ನೋಡ್ತಾ ಇದ್ದೆ ನಾನು. ಮುಂದಿನ ಕ್ಯಾಪ್ಟನ್ ಅವನೇ ಆಗ್ತಾನೆ ಅಂತ ಏನೋ ಚರ್ಚೆ ಆಗ್ತಿದೆ. ಮೊದಲನೆಯ ಕ್ವಾಲಿಫಿಕೇಶನ್ ದಂತ ಇರಬೇಕು. ಎರಡನೇದು ಬೆನ್ನು ಸಮತಟ್ಟಾಗಿರ್ಬೇಕು. ಮೂರನೇದು 1.5 ಇಂದ 2,000 kg ಭಾರವನ್ನು ಹೊರುವಂತ ಶಕ್ತಿಯನ್ನು ಹೊಂದಿರಬೇಕು. 1.5 ಇಂದ 2,000 kg ತೂಕ. ಯಾಕೆ ಸರ್ ಇದು 450 ಕೊಡ್ತೀನಿ? ಇಲ್ಲ, 450 ಅಷ್ಟೇ ಅಲ್ಲ, ಅದರ ಹೊದಿಕೆ, ಅದ್ರ ಮೇಲೆ ಹಾಕಿ ಅದನ್ನ ಕಟ್ಟೋದಕ್ಕೆ ಹಗ್ಗ, ಅಂಬಾರಿಗೆ ಒಂದು 100-150 kg ಹೂವು ಹಾಕ್ತಿವಿ. ಅದು ತುಂಬಾ ಜನರಿಗೆ ಗೊತ್ತಿಲ್ಲ. ತಾಯಿ ಚಾಮುಂಡೇಶ್ವರಿ ವಿಗ್ರಹ ಏನ್ ಕಡಿಮೆ ಇರುತ್ತೆ ಅಂತ ತಿಳ್ಕೊಂಡ್ರ 10 ಜನ ಎತ್ತಕ್ಕಾಗಲ್ಲ. ಪ್ಯೂರ್ ಮೆಟಲ್ ಅದು, ಗೊತ್ತಾಯ್ತಾ? ಪಂಚಲೋಹದ್ದು ಅದು ಭಾರ ಇರುತ್ತೆ. ಅದರ ಪೀಠ, ಆಮೇಲೆ ಮಾವುತ ಕಡಿಮೆ ಅಂದ್ರೆ ಒಂದು 60 ರಿಂದ 70 kg ಇರ್ಲೇಬೇಕು. ಈ ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ಹತ್ರ 1,200 ರಿಂದ 1,500 kg ಭಾರ ಬರುತ್ತೆ. ನಮ್ಮ ಫೋಕಸ್ ಏನಿರುತ್ತೆ ಅಂದ್ರೆ ಅಂಬಾರಿ ಅದಷ್ಟೇ ಅಲ್ಲ, ಅಂಬಾರಿ ನೆಪ ಮಾತ್ರ. ಆದ್ರೆ ಅದರ ಹಿಂದೆ ಈ ಸಿದ್ಧತೆಗಳು, ಈ ಭಾರಗಳಿದಾವೆ. ಇದರ ಜೊತೆಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ, 1,500 kg ಬೇಕಾದ್ರೂ ಹೊರ್ತಾನೆ. ಅದ್ರ ಮೇಲೆ 1 ಗ್ರಾಮ್ ಹಾಕಿದ್ರು ಹೊರಕ್ಕಾಗಲ್ಲ. ಕೆಲವರು ಹಿಂದೆ, ಈಗಿಲ್ಲ, ಬಾಳೆಹಣ್ಣು ಎಸೆಯೋರು. ಆ ಬಾಳೆಹಣ್ಣು ಒಂದು 1/2 ಗ್ರಾಮ್ ಜಾಸ್ತಿ ಆದ್ರೆ ತೂಕ ತಡೆಯಕ್ಕಾಗಲ್ಲ. ಸೊ ಈ ರೀತಿಯ ವ್ಯವಸ್ಥೆನಲ್ಲಿ ಇರುವಾಗ ಜೊತೆಗೆ ಆ ಜನಗಳ ಜನಜಂಗುಳಿ, ಈ ಎಲ್ಲದಕ್ಕೂ ಅದು ಹೊಂದ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 40 ದಿನಗಳ ಮುಂಚಿತವಾಗಿಯೇ ಕಾಡಿನಿಂದ ಆನೆಗಳನ್ನ ತರಿಸಿ ಮೈಸೂರಿನಲ್ಲಿ ಇಟ್ಟು, ಆಮೇಲೆ ವಿಶೇಷವಾದಂಥ ಊಟೋಪಚಾರಗಳು, ಆಮೇಲೆ ಅವರನ್ನು ನೋಡ್ಕೊಳ್ಳೋದಕ್ಕೆ ವೈದ್ಯರು ಇರ್ತಾರೆ. ಪ್ರತಿದಿನ ಅದರ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಅಧಿಕಾರಿಗಳಿರ್ತಾರೆ, ಮಾವುತರು ಇರ್ತಾರೆ. ಆಮೇಲೆ ಅದನ್ನು ಯಾರು ಪಳಗಿಸಿರ್ತಾನೆ ಆ ಮಾವುತನೇ ಜೊತೆಲಿರಬೇಕು. ಇವತ್ತು ಯಾರೋ ಒಬ್ಬ ಮಾವುತ ಬಂದ ಅವನು ಬಿಡಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಮಾವುತನ ಭಾಷೆ, ಆನೆಯ ಭಾಷೆ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಆಮೇಲೆ ಸ್ಟ್ಯಾಂಡ್ ಬೈ ಆನೆಗಳಿರುತ್ತೆ. ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಹಿಂದೆ ನಾನು ಹೇಳಿದ್ದೆ, ಆನೆಯ ಎಡಬಲಗಳಲ್ಲಿ 2 ಹೆಣ್ಣು ಆನೆಗಳು ಇರಲೇಬೇಕು. ಕುಮ್ಕಿ ಆನೆ. 2 ಹೆಣ್ಣಾನೆ ಇಲ್ಲದೆ ಹೋದರೆ ದಸರಾ ನಡೆಯಲ್ಲ. ಆನೆಗಳ ಅಕ್ಕಪಕ್ಕ 2 ಹೆಣ್ಣಾನೆ ಇಲ್ಲ ಅಂದರೆ ಈ ನಮ್ಮ ಮಹಾ ಆನೆ ಅಂಬಾರಿನ ಎತ್ತಿ ಬಿಸಾಕ್ಬಿಟ್ಟ ಮೈ ಅಂತ ಹೊಟ್ಟೋಗ್ಬಿಡುತ್ತೆ. ಖಂಡಿತ. ಆಮೇಲೆ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ, ಜನರಲ್ ಆಗಿ 10 ಜನ ಪುರುಷರೇ ಇದ್ದಾಗ ಏನ್ ಬೇಕಾದ್ರೂ ಮಾತಾಡ್ತಾ ಇರ್ತಾರೆ. ಅಲ್ಲೊಬ್ಬ ಮಹಿಳೆ ಇರ್ಲಿ, 10 ಜನರಲ್ಲಿ ಗಾಂಭೀರ್ಯತೆ ಬಂದ್ಬಿಡುತ್ತೆ. ಅದು ಆಟೋಮೆಟಿಕ್, ಅದು ಸಹಜ. ಅದು ಈ ಬಾರಿ ರೂಪ ಮತ್ತು ಕಾವೇರಿ ಕುಮ್ಕಿ ಆನೆಗಳು ಅಂತ ಹೇಳಿ ನಾವು ಕರಿತೀವಿ. ಅಕ್ಕಪಕ್ಕ ಇರುತ್ತೆ. ಅವೆರಡೇ ನಿಯಂತ್ರಣ ಮಾಡೋದು ಈ ಆನೆಯನ್ನ. ಅವೆರಡು ಇದ್ರೇನೆ ಈ ಆನೆ ಗಾಂಭೀರ್ಯದಿಂದ ಇರುತ್ತೆ. ಜಯಮಾರ್ತಾಂಡ ಹೆಂಗಿದ್ದ ಸರ್? ಈಗ ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ನಾವು ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ಬಿಳಿಗಿರಿಯ ಬಗ್ಗೆ ಮಾತ್ರ ಬಹಳ ಅದ್ಭುತವಾದಂತ ಆ ಒಂದು ಐಟು, ಆಮೇಲೆ ಅದನ್ನ ನೋಡ್ತಾ ಇದ್ರೆ ಅದ್ರ ಲುಕ್ಕೆ ಬೇರೆ ಆ ಬಿಳಿಗಿರಿಯ ಬಗ್ಗೆ. ಸೊ ಹೀಗಾಗಿ ಅದಕ್ಕೋಸ್ಕರ ವಿಶೇಷವಾಗಿ ಜಯಮಾರ್ತಾಂಡ ದ್ವಾರವನ್ನ ಮಾಡಿಸಿದ್ರು ಅನ್ನುವಂಥದ್ದು ಕೂಡ ಒಂದು ಕಥೆ ಇದೆ. ಪ್ರೀತಿ ಆನೆ ಬಗ್ಗೆ ಅನ್ನೋ ಕಾರಣಕ್ಕೆ ವೀಕ್ಷಕರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.